ಸೌಜನ್ಯಾಳ ಪ್ರಕರಣದಲ್ಲಿ ಕಳೆದ 13 ವರ್ಷದಿಂದ ಆ ಪ್ರಕರಣಕ್ಕೊಂದು ಇತ್ಯರ್ಥ ಬೇಕು, ಯಾರು ಅತ್ಯಾಚಾರಿ ಅನ್ನೋದು ಗೊತ್ತಾಗಬೇಕು, ಆತನಿಗೆ ಶಿಕ್ಷೆ ಆಗಬೇಕು ಅನ್ನೋದು ಇಡೀ ನಾಡಿನ ಜನರ ಬಹಳ ದೊಡ್ಡ ಒಂದು ಆಸೆ, ಬಯಕೆ. ಬೇಗ ಆಕೆಗೊಂದು ನ್ಯಾಯ ಸಿಗಬೇಕು ಅಂತ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಈ ಪ್ರಕರಣದ ಲಾಭವನ್ನು ತೆಗೆದುಕೊಳ್ತಾ ಇರ್ತಕ್ಕಂಥ, ಈ ಸಾವಿನಲ್ಲೂ ಕೂಡ ಸಂಪಾದನೆಯನ್ನು ಮಾಡಿಕೊಳ್ತಾ ಇರ್ತಕ್ಕಂಥ ಲಜ್ಜೆಗೇಡಿ ಮಾನಗೆಟ್ಟ ಕೆಲವರು ನಕಲಿ ಹೋರಾಟಗಾರರಿದ್ದಾರೆ. ಅವರು ಇಡೀ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸಿ ಅವರ ವೈಯಕ್ತಿಕ ದ್ವೇಷ, ಧರ್ಮಸ್ಥಳದ ಮೇಲೆ ಮತ್ತೆ ವೀರೇಂದ್ರ ಹೆಗ್ಗಡೆ ಅವ್ರ ಮೇಲೆ ಇರ್ತಕ್ಕಂಥ ವೈಯಕ್ತಿಕ ದ್ವೇಷವನ್ನು ಈಡೇರಿಸಿಕೊಳ್ಳೋದಕ್ಕೆ ಒಂದು ಹೆಣ್ಣು ಮಗಳ ಸಾವನ್ನು ಕೂಡ ತಮ್ಮ ಲಾಭಕ್ಕಾಗಿ ಬಳಸ್ಕೊಂಡು ಇಡೀ ಪ್ರಕರಣದ ದಿಕ್ಕನ್ನು ತಪ್ಪಿಸ್ತಾ ಬಂದಿದ್ದಾರೆ. ಸ್ನೇಹಿತರೆ, ತನಿಖಾ ತಂಡಗಳು ಈ ಪ್ರಕರಣದಲ್ಲಿ ಸಂತೋಷ್ ರಾವನ್ನ ಆರೋಪಿ ಅಂತ ಹೇಳಿ ಬಂಧಿಸಿ ಆತನನ್ನು ತೆಗೆದುಕೊಂಡು ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸ್ತಾರೆ, ಈತ ಆರೋಪಿ ಅಂತ. ಆದರೆ ಆ ಆರೋಪ ಸಾಬೀತಾಗದೆ ಆತ ಬಿಡುಗಡೆ ಆಗ್ತಾನೆ. ಈಗ ಹೋರಾಟಗಾರರು ಯಾರೆಲ್ಲ ಈ ಸೌಜನ್ಯಾಳ ಹೆಸರಲ್ಲಿ ಹೇಲ್ ತಿಂತಿದಾರಲ್ಲ, ಈ ನಕಲಿ ಹೋರಾಟಗಾರರು, ಈ ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಮಹೇಶ್ ತಿಮ್ರೋಡ್ಡಿ ಅವರಾಗಿರ್ಬೋದು, ಈಗ ಕೆಲವು ಸೆಡೆಗಳು ಬಂದು ಸೇರ್ಕೊಂಡವು. ಕೋಲಾರದಿಂದ ಒಂದು ಸೆಡೆ ಬಂದು ಸೇರ್ಕೊಂತೈತೆ, ಬೆಂಗಳೂರಿಂದ ಕೆಲವು ಸೆಡೆಗಳು ಸೇರ್ಕೊಂತಾವೆ. ಇವರಿಬ್ರನ್ನ ಬಿಟ್ಟ ಮಂಗಳೂರಿನ ಒಂದು ಸೂರಂಜೆ ಅನ್ನೋ ದೊಡ್ಡ ಸೆಡೆ ತಾಕತ್ತಿದ್ರೆ, ನಾನು ಹೇಳ್ತೇನೆ, ನಿಮ್ಮ ಧರ್ಮಸ್ಥಳದ ವಿರುದ್ಧ ನಿಮಗೆ ತಾಕತ್ತಿದ್ರೆ ನೇರವಾಗಿ ಬನ್ನಿ. ಅದನ್ನು ಬಿಟ್ಟು ಸೌಜನ್ಯಾಳ ಹೆಸರಲ್ಲಿ ಬರೋದಲ್ಲ. ನಿಮಗೆ ತಾಕತ್ತಿದ್ರೆ ಧರ್ಮಸ್ಥಳದ ವಿರುದ್ಧ ಬರ್ತೀವಿ ಅಂತ ಅಂದ್ರೆ ನೇರವಾಗಿ ನಾವು ಧರ್ಮಸ್ಥಳದ ವಿಚಾರದಲ್ಲಿ ಬರ್ತೀವಿ ಅಂತ ಬರಬೇಕು. ಲೇ ಸೂರಂಜೆ, ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೇರವಾಗಿ ಬಾ. ಸೌಜನ್ಯ ಹೆಸರಲ್ಲಿ, ಒಂದು ಹೆಣ್ಣು ಮಗಳ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧ ಬರೋದು, ಬ್ಲ್ಯಾಕ್ ಮೇಲ್ ಮಾಡೋದು. ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ಈ ಕತೆಗಳನ್ನೆಲ್ಲ ಹೆಣೆಯೋದು ಬಿಟ್ಟು ನೇರವಾಗಿ ಬಾ. ಈ ಸ್ನೇಹಿತರೆ, ಇವರೆಲ್ಲ ಕೇಳ್ತಾರೋ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಇವ್ರು ಕೇಳೋ ಪ್ರಶ್ನೆ ಏನು? ಸಂತೋಷ್ ರಾವ್ ಆರೋಪಿ ಅಂತ ಸಾಬೀತಾಗದೆ ನ್ಯಾಯಾಲಯದಿಂದ ಬಿಡುಗಡೆ ಆಗಿದ್ದಾನೆ, ಹಾಗಾದ್ರೆ ಕೊಲೆಗಾರ ಯಾರು, ಹಾಗಾದ್ರೆ ಅತ್ಯಾಚಾರಿ ಯಾರು ಅಂತ ಕೇಳೋ ಇವರ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ. ಆದ್ರೆ ಇವರು ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು. ತನಿಖಾ ಸಂಸ್ಥೆಗಳು ಸಂತೋಷ್ ರಾವನನ್ನ ಆರೋಪಿ ಅಂತ ಹೇಳಿ ಮಾಡಿ ಕಟಕಟೆಯಲ್ಲಿ ನಿಲ್ಲಿಸಿದ್ವು, ಆದ್ರೆ ನ್ಯಾಯಾಲಯದಲ್ಲಿ ಆರೋಪ ಸಾಬೀತಾಗ್ಲಿಲ್ಲ. ಹಾಗಾದ್ರೆ ಅತ್ಯಾಚಾರಿ ಯಾರು, ಹಾಗಾದ್ರೆ ಕೊಲೆಗಾರ ಯಾರು ಅಂತ ಕೇಳೋ ಇವರ ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೇನೆ. ನನ್ನ ಪ್ರಶ್ನೆಗೆ ಗಿರೀಶ್ ಮಟ್ಟಣ್ಣನವರೇ, ಮಹೇಶ್ ತಿಮ್ರೋಡ್ಡಿ ಅವರೇ, ಹಾಗೂ ಉಳಿದ ಸೆಡೆಗಳೇ, ಕೋಲಾರದ ಸೆಡೆ ಆಗಿರ್ಬೋದು ಅಥವಾ ಇಲ್ಲಿ ಬೇರೆ ಬೇರೆ ಸೆಡೆಗಳು ಅಥವಾ ಅವನು ಸೂರಂಜೆ ಸೆಡೆ, ನೀನು ಯಾವನಾದ್ರೂ ಸರಿ ಉತ್ತರ ಕೊಡಿ. ಪ್ರಶ್ನೆ ಇಷ್ಟೇ. ಇಡೀ ರಾಜ್ಯಕ್ಕೆ ಗೊತ್ತು, ವಿಧಾನಸೌಧಕ್ಕೆ ಬಾಂಬ್ ಇಟ್ಟು ಕರೆ ಮಾಡಿದವ್ರು ಯಾರು, ವಿಧಾನಸೌಧದ ಹುಸಿ ಬಾಂಬ್ ಕರೆ ಈ ಪ್ರಕರಣದಲ್ಲಿ ಇರೋರು ಯಾರು, ಶಾಸಕರ ಭವನದ ಪಕ್ಕದಲ್ಲಿ ತಗೊಂಡೋಗಿ ಜೆಲೆಟಿನ್ ಅನ್ನೋ ಒಂದು ಕಡ್ಡಿಯನ್ನು ಇಟ್ಟು ವಿಧಾನಸೌಧದ ಪಕ್ಕಕ್ಕೆ ಬಂದು ಅಲ್ಲಿರ್ತಕ್ಕಂಥ STD ಬೂತಿಂದ ಕರೆ ಮಾಡಿ ಭಯವನ್ನು ಹುಟ್ಟಿಸಿದವರು, ಆ ಪ್ರಕರಣವನ್ನು ಮಾಡಿದವರು ಯಾರು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು. ಇನ್ನು ಗಿರೀಶ್ ಮಟ್ಟಣ್ಣನವರು ಅವರೇ ಅನೇಕ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಆ ನಾಲಾಯಕ್ ಕೇಳ್ಕೊಳ್ತಾನ, ಭಗತ್ ಸಿಂಗರ ಕಾಲ ಧೂಳಿಗೂ ಅವನು ಸಮ ಇಲ್ಲ. ಈತ ಭಗತ್ ಸಿಂಗರ ತರ ನಾನು ಹೋರಾಟ ಮಾಡಿದೆ ಅಂತ ಹೇಳ್ಕೊಳ್ತಾನೆ. ಈ ಗುಲಾಮನಿಗೆ ಗೊತ್ತಿಲ್ಲ ಅನ್ಸತ್ತೆ. ಚಂದ್ರಶೇಖರ್ ಆಜಾದ್ರು ಅನೇಕ ಬಾರಿ ಹೇಳ್ತಾರೆ, ಒಂದೇ ಒಂದು ಸುಳ್ಳು ಹೇಳಿಬಿಡು ಭಗತ್ ಸಿಂಗ್, ಒಂದೇ ಒಂದು ಸುಳ್ಳು ಹೇಳು, ಈ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ನ್ಯಾಯಾಲಯದಲ್ಲಿ ಒಂದೇ ಒಂದು ಸುಳ್ಳು ಹೇಳು ಅಂತ. ಆದರೆ ಭಗತ್ ಸಿಂಗರ್ ಎದೆ ಹುಬ್ಬಿಸಿ ಹೇಳ್ತಾರೆ, ನಾನು ಸುಳ್ಳು ಹೇಳೋದಿಲ್ಲ, ನಾನು ಸ್ವಾತಂತ್ರ್ಯಕ್ಕಾಗಿಯೇ ನಾನು ಈ ಹೋರಾಟವನ್ನು ಮಾಡಿದೆ ಅಂತ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಎದೆ ಹುಬ್ಬಿಸಿ ಎದೆ ಸೆಡೆದು ಹೇಳ್ತಾನೆ. ಈ ಮುಟ್ಟಾಳ ಈ ಮುಟ್ಟಾಳ ಶಾಸಕರ ಭವನದಲ್ಲಿ ಹುಸಿ ಬಾಂಬ್ ಬಿಟ್ಟು ನ್ಯಾಯಾಲಯದಲ್ಲಿ ತಾಕತ್ತಿದ್ರೆ ಹೇಳಬೇಕಿತ್ತು, ನಾನು ಭ್ರಷ್ಟಾಚಾರದ ವಿಚಾರದಲ್ಲಿ ನಾನು ಈ ರೀತಿ ಮಾಡಿದೆ ಅಂತ ತಾಕತ್ತಿದ್ರೆ ಹೇಳಬೇಕಿತ್ತು. ಹೇಳಲ್ಲ. ಇಲ್ಲಿ ಸಂದರ್ಶನದಲ್ಲಿ ಮಾಧ್ಯಮಗಳ ಮುಂದೆ ಅಷ್ಟೇ ಈತನ ಬಡಬಾಯಿ. ಸ್ನೇಹಿತರೆ, ಈ ಪ್ರಕರಣದಲ್ಲಿ ನ್ಯಾಯಾಲಯದ ಆದೇಶ ಬರುತ್ತೆ. ಈ ಪ್ರಕರಣದಲ್ಲಿ ಇದೇ ಪೊಲೀಸರು, ತನಿಖಾ ತಂಡಗಳು ಈ ಗಿರೀಶ್ ಮಟ್ಟಣ್ಣನವರನ್ನ ಬಂಧನ ಮಾಡಿ ತೆಗೆದುಕೊಂಡೋಗಿ ಅದೇ ನ್ಯಾಯಾಲಯದ ಕಟಕಟೆ ಮುಂದೆ ನಿಲ್ಲಿಸ್ತಾರೆ. ಆ ನ್ಯಾಯಾಲಯದಲ್ಲಿ ಸಾಕ್ಷಿ ಆಧಾರಗಳ ಕೊರತೆಯಿಂದ ಇವರ ಮೇಲಿನ ಕೇಸನ್ನು ಖುಲಾಸೆಗೊಳಿಸ್ತಾರೆ. ಇಡೀ ರಾಜ್ಯಕ್ಕೆ ಗೊತ್ತು ಈತನೇ ಮಾಡಿದ್ದು ಅಂತ.
ಅವನ ಆತ್ಮಸಾಕ್ಷಿಗೂ ಗೊತ್ತು ತಾನೇ ಮಾಡಿದ್ದು ಅಂತ. ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಹೇಳ್ಕೊಂಡಿದ್ದಾನೆ ನಾನೇ ಮಾಡಿದ್ದು ಅಂತ. ಆದರೆ ನ್ಯಾಯಾಲಯ ಸಾಕ್ಷಿಯನ್ನ ಮಾತ್ರ ಪರಿಗಣಿಸುತ್ತೆ. ಹಾಗಾಗಿ ನ್ಯಾಯಾಲಯದಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳಿಲ್ಲ ಅಂತ. ಈ ಮುಟ್ಟಾಳ ಒಪ್ಕೋಬೋದಿತ್ತು ನಾನೇ ಮಾಡಿದ್ದು ಅಂತ, ಒಪ್ಕೊಳ್ಳಲ್ಲ, ನನಗೆ ಗೊತ್ತಿಲ್ಲ, ಇದಕ್ಕೂ ನಂಗೂ ಸಂಬಂಧ ಇಲ್ಲ, ಸುಳ್ಳು ಆರೋಪ ಇದು ಅಂತ ಹೇಳ್ತಾನೆ. ಇಲ್ಲಿ ಬಂದು ದೊಡ್ಡದಾಗಿ ಹೇಳ್ತಾನೆ. ಆದರೆ ಸುಳ್ಳು ಆರೋಪ ಅಂತ ಹೇಳಿದ ಕಾರಣ, ಸಾಕ್ಷ್ಯಾಧಾರಗಳ ಕೊರತೆ ಕಾರಣ, ಯಾವ ಆದೇಶವನ್ನ ಸಂತೋಷ್ ರಾವ್ ವಿಚಾರದಲ್ಲಿ ಕೊಟ್ಟಿದ್ದಾರಲ್ಲ ಅದೇ ರೀತಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದ ಕಾರಣ ಈ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣನವರನ್ನ ಖುಲಾಸೆ ಮಾಡಲಾಗತ್ತೆ. ಹಾಗಾದ್ರೆ ನನಗೆ ಈಗ ಹೇಳಿ, ಸೆಡೆಗಳೇ, ನಕಲಿ ಹೋರಾಟಗಾರರೇ, ಸೌಜನ್ಯಾಳ ಸಾವಿನಲ್ಲಿ ಸಂಪಾದನೆ ಮಾಡ್ಕೊಳ್ತಾ ಇರ್ತಕ್ಕಂಥ ನಕಲಿ ಹೋರಾಟಗಾರರೇ, ಮಾನಗೇಡಿ ಹೋರಾಟಗಾರರೇ, ಮಾನಗೇಡಿಗಳೇ, ಯಾರೆಲ್ಲ ಸೌಜನ್ಯಾಳ ಹೆಸರಲ್ಲಿ ಧರ್ಮಸ್ಥಳದ ವಿರುದ್ಧ ಬರ್ತಾ ಇದ್ದೀರೋ ನಿಮ್ಮ ಎಲ್ಲ ಮಾನಗೇಡಿಗಳಿಗೆ ನಾನು ಈ ಪ್ರಶ್ನೆ ಕೇಳ್ತೇನೆ. ವಿಧಾನಸೌಧದಲ್ಲಿ ಬಾಂಬ್ ಬಿಟ್ಟು ಹುಸಿ ಕರೆ ಮಾಡಿದವರು ಯಾರು? ನ್ಯಾಯಾಲಯದಲ್ಲಿ ಖುಲಾಸೆ ಆಗಿದೆ ಕೇಸ್. ಸಾಕ್ಷ್ಯಾಧಾರಗಳ ಕೊರತೆಯಿಂದ ಗಿರೀಶ್ ಮಟ್ಟಣ್ಣನವ್ರನ್ನ ಆರೋಪಿ ಅಂತ ಕರೆಯೋಕ್ಕಾಗಿಲ್ಲ. ಹಾಗಾದ್ರೆ ಹೇಳಿ, ಯಾರು ಬಾಂಬ್ ಬಿಟ್ಟೋರು? ಬಾಂಬ್ ಬಿಟ್ಟೋರು ಯಾರು ಅಂತ ನಿಮಗೆ ಗೊತ್ತಾದ್ರೆ ಸೌಜನ್ಯಾಳ ಅತ್ಯಾಚಾರ ಮಾಡಿದವ್ರು ಯಾರು ಅಂತ ನಿಮಗೆ ಗೊತ್ತಾಗತ್ತೆ, ನಿಮ್ಮ ಆತ್ಮಸಾಕ್ಷಿಗೆ ಗೊತ್ತಾಗತ್ತೆ. ಎಲ್ಲ ಪ್ರಕರಣಗಳಲ್ಲೂ ಆರೋಪ ಸಾಬೀತಾಗೋದಿಲ್ಲ. ಅದೆಷ್ಟೋ ಬಾರಿ ಮುತ್ತಪ್ಪರಯ್ಯವರು ನಾವು ಯಾವ ರೀತಿ ಯಾರನ್ನ ಕೊಂದ್ವಿ ಅಂತ ಹೇಳಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ಯಾವ ರೀತಿ ಗನ್ನಲ್ಲಿ ನಾವು ಯಾರನ್ನು ಶೂಟ್ ಮಾಡಿದ್ವಿ ಅಂತ. ಆದರೆ ನ್ಯಾಯಾಲಯದಲ್ಲಿ ಸಾಬೀತಾಗಿದೆಯಾ? ಆಗಿಲ್ಲ. ಕತೆಗಳನ್ನು ಹೆಣಿತಾರೆ, ಯಾವ ರೀತಿ ಹೊಸ ಹೊಸ ಕತೆ. ಅವನು ಮಂಗಳೂರಿನ ಸೂರಂಜೆ, ಅವನು ಸತ್ಯ ಹೇಳ್ತಾ ಇದ್ದಾವೆ. ಧರ್ಮಸ್ಥಳದ ವಿರುದ್ಧ ಈತ ನೇರವಾಗಿ ಬಂದಿದ್ರೆ ಅದಕ್ಕೊಂದು ಗತಿ ಕಾಣಿಸ್ತಿದ್ದೆ. ಆದರೆ ಆ ಹೆಣ್ಣು ಮಗಳ, ಆ ಸೌಜನ್ಯ ಅನ್ನೋ ಆ ಹೆಣ್ಣು ಮಗಳ ಹೆಸರಿಟ್ಕೊಂಡು ಲಜ್ಜೆಗೇಡಿತನ ಅವನಿಗೆ. ನಿಜಕ್ಕೂ ಅವನಿಗೆ ಹೇಳ್ತಾ ಇದ್ದೇನೆ, ಅವನಿಗೂ ಮನೇಲಿ ಹೆಣ್ಣು ಮಕ್ಳಿದ್ರೆ, ಅವ್ರ ಮನೆ ಹೆಣ್ಣು ಮಕ್ಳಿಗೆ ಹಿಂಗೆ ಆಗಿದ್ದಿದ್ರೆ ಅದನ್ನು ಕೂಡ ಹಿಂಗೆ ವ್ಯಾಪಾರಕ್ಕೆ ತಗೊಬಂದು ಬೀದಿಲಿ ಇಟ್ಕೊಳ್ತಿದ್ದ, ನನಗೆ ಗೊತ್ತಿಲ್ಲ. ಸ್ನೇಹಿತರೆ, ರಾಜ್ಯದ ಜನರು ಅದೇ ರೀತಿ ಯಾವ ಥರ ಆಗಿದ್ದಾರೆ ಅಂದರೆ, ಒಂದು ಇವ್ರು ಹೇಳೋ ಕತೆಗಳನ್ನು ಭಾವನಾತ್ಮಕವಾಗಿ ಈ ಕತೆಗಳಿಗೆ ಒಳಪಡ್ತಾರೆ. ಭಾವನಾತ್ಮಕವಾಗಿ ಯಾವ ಥರ ಅಂದರೆ, ಕಸ್ತೂರಿ ನಿವಾಸ ಸಿನಿಮಾ, ರಾಜ್ಕುಮಾರ್ ಅವ್ರದ್ದು ಕಸ್ತೂರಿ ನಿವಾಸ ಸಿನಿಮಾ ನೋಡ್ತಾ ಅವರು ಕೊನೆ ಗಳಿಗೆಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅಳ್ತೀವಿ. ಅಳು ಬರದೇ ಇರೋ ವ್ಯಕ್ತಿನೇ ಇಲ್ಲ. ಗೊತ್ತು ರಾಜ್ಕುಮಾರ್ ಅವ್ರಿಗೆ ಹಂಗಾಗಿಲ್ಲ ಅಂತ, ಯಾಕೆಂದ್ರೆ ರಾಜ್ಕುಮಾರ್ ಅವ್ರು ಚೆನ್ನಾಗಿದ್ದಾರೆ ಅಂತ ಗೊತ್ತು ನಮಗೆ. ಆದರೆ ಆ ಕತೆಗೆ ಭಾವನಾತ್ಮಕವಾಗಿ ಒಳಪಡೋ ನಾವು ಕಣ್ಣೀರು ಹಾಕ್ತೀವಲ್ಲ, ಥಿಯೇಟರ್ನಲ್ಲಿ ಕೂತ್ಕೊಂಡು, ಸಿನಿಮಾ ಮಂದಿರದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕ್ತೀವಲ್ಲ, ಅದೇ ಥರ ಸತ್ಯವಲ್ಲದೆ ಭಾವನಾತ್ಮಕವಾಗಿ ಸೌಜನ್ಯಾಳಿಗೆ ಒಂದು ಕತೆಗಳನ್ನು ಎಣದು ಒಂದೊಂದು ದಿನಕ್ಕೂ ಒಂದೊಂದು ಕತೆ ಬರ್ತಾವೆ, ಒಂದೊಂದು ದಿನಕ್ಕೂ ಒಂದೊಂದು ಕತೆ. ಈಗ ಅಣ್ಣಪ್ಪನನ್ನೇ ಆತ ಬೌದ್ಧ ಅನ್ನೋ ಕಥೆಯನ್ನ ಈ ಗುಲಾಮ ಹೆಣಿತಾ ಇದ್ದಾನೆ. ದಿನಕ್ಕೊಂದೊಂದು ತರ ಭಾವನಾತ್ಮಕವಾಗಿ ಕತೆ ಹೆಣಿತಾನೆ. ನಮ್ಮ ರಾಜ್ಯದ ಜನ ಅನೇಕರು ಅದನ್ನು ನಂಬಿ ಭಾವನಾತ್ಮಕವಾಗಿ ಬೆಸೆದುಕೊಂಡು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾರೆ. ಸ್ನೇಹಿತರೆ, ದಶಕಗಳಿಂದ ಸೌಜನ್ಯ ಏನು ಪ್ರಕರಣ ಆಯಿತು ಅದಕ್ಕಿಂತ ಹಿಂದೆ ಇವರಿಗೂ ಅವರಿಗೂ ವೈಯಕ್ತಿಕ ದ್ವೇಷ ಇದೆ. ಧರ್ಮಸ್ಥಳದ ವಿರುದ್ಧ ಮಹೇಶ್ ತಿಮ್ರೋಡ್ಡಿ ಅವ್ರಿಗೂ ಧರ್ಮಸ್ಥಳಕ್ಕೂ ಬಹಳ ದೊಡ್ಡ ಒಂದು ಘರ್ಷಣೆ ಇದೆ. ಇವರಿಗೆ ಇವರು ಈ ಗೋರಿ ನಾನು ಅಂತಾರಲ್ಲ, ಈ ಗೋರಿ ನಾನ್ಗಳಿಗೂ ಈ ಎಡ್ಚರರಿಗೂ ಈ ಮತಾಂತರಿಗಳಿಗೂ ಜಿಹಾದಿಗಳಿಗೂ ಧರ್ಮಸ್ಥಳ ಕಂಡ್ರೆ ಆಗಲ್ಲ ಮೊದಲಿಂದನೂ. ಯಾಕೆ ಅಂತ ಅಂದರೆ, ಇಡೀ ರಾಜ್ಯದಲ್ಲಿ ಅನೇಕ ರೀತಿಯ ಯೋಜನೆಗಳನ್ನು ತೆಗೆದುಕೊಂಡು ಬಂದು ಎಲ್ಲರನ್ನೂ ಸಂಘಟಿತರನ್ನಾಗಿ ಮಾಡಿಕೊಂಡು ಬಂದು ಮತಾಂತರ ಆಗದ ಹಾಗೆ ನೋಡಿಕೊಂಡು ಸಾವಿರಾರು ದೇವಾಲಯಗಳನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಸನಾತನ ಸದೃಢವಾಗಿ ನಿಲ್ಲೋದಕ್ಕೆ ಧರ್ಮಸ್ಥಳ ಕಾರಣವಾಗಿದೆಯಲ್ಲ, ಆ ಕಾರಣಕ್ಕೆ ಯೋಜನೆಗಳನ್ನು ವಿರೋಧ ಮಾಡಿಕೊಂಡು ಇವರ ವೈಯಕ್ತಿಕ ದ್ವೇಷ, ಸೈದ್ಧಾಂತಿಕ ದ್ವೇಷ ಧರ್ಮಸ್ಥಳದ ಮೇಲೆ. ಆದರೆ ಇವರು ಸಾಧಿಸೋದು ಸೌಜನ್ಯಾಳ ಹೆಸರಿನಲ್ಲಿ. ಇವತ್ತು ಇಡೀ ರಾಜ್ಯದ ಜನ ಸತ್ಯವನ್ನು ಅರ್ಥ ಮಾಡ್ಕೋಬೇಕು, ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು. ನಾನೀಗ ಹೇಳ್ತೇನೆ, ಸಂತೋಷ್ ರಾವ್ಗೆ ಅಪರಾಧಿ ಅಂತ ರುಜು ಮಾಡೋಕ್ಕಾಗಲಿಲ್ಲ, ಒಪ್ಕೊಳ್ತಾನೆ. ಹಾಗಾದ್ರೆ ಇಲ್ಲಿ ಬಾಂಬ್ ಬಿಟ್ಟವನು ಬಹಿರಂಗವಾಗಿ ನಾನೇ ಬಾಂಬ್ ಬಿಟ್ಟ ಅಂತ ಹೇಳ್ತಾ ಇದ್ರೆ, ಆ ಪ್ರಕರಣವನ್ನು ಕೂಡ ಖುಲಾಸೆ ಮಾಡ್ಲಾಯ್ತಲ್ಲ, ಸಾಕ್ಷ್ಯಾಧಾರಗಳಿಲ್ಲ ಅಂತ.
ಹೀಗೆ ಹೇಳಿ. ದಯವಿಟ್ಟು ರಾಜ್ಯದ ಜನ ಎಲ್ಲವನ್ನು ಗಂಭೀರವಾಗಿ ಪರಿಗಣಿಸಬೇಕು, ನೋಡಬೇಕು ನಿಮ್ಮ ಸುತ್ತ ಏನಾಗ್ತಾ ಇದೆ, ದಿನೇ ದಿನೇ ನಿಮ್ಮನ್ನು ಯಾವ ಕಡೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ. ಇತಿಹಾಸ ಗೊತ್ತಿದ್ರೂ ಕೂಡ, ಗತಿಸಿದ ಇತಿಹಾಸಗಳು ನಿಮ್ಮ ಮುಂದೆ ಇದ್ರೂ ಕೂಡ, ಯಾವ ಥರ ನಮ್ಮನ್ನು ಹೊಡೆದ್ರು, ಯಾವ ಥರ ಹಿಂದೂಗಳನ್ನು ಬೇರ್ ಮಾಡಿದ್ರು, ಯಾವ ರೀತಿ ಹಿಂದೂಗಳಲ್ಲಿ ಘರ್ಷಣೆಯನ್ನು ತೆಗೆದುಕೊಂಡು ಬಂದರು, ಇದೆಲ್ಲ ನಿಮಗೆ ಗೊತ್ತಿದ್ರೂ ಕೂಡ ಮತ್ತು ಅಂಥದ್ದೇ ಒಂದು ಸುಳ್ಳು ಸೋಗಿನ ಕತೆಗೆ ನೀವು ಬಲಿ ಆಗ್ತೀರಿ. ಆ ಅಮಾಯಕ ಹೆಣ್ಣು ಮಗಳ ಆ ಸಾವನ್ನ ಸಂಪಾದನೆಗಾಗಿ, ಇವರ ವೈಯಕ್ತಿಕ ವಿಚಾರಕ್ಕೆ, ಇವರ ವೈಯಕ್ತಿಕ ದ್ವೇಷವನ್ನು ಈಡೇರಿಸಿಕೊಳ್ಳೋದಕ್ಕೆ ಬಳಸ್ಕೊಳ್ತಿದ್ದಾರೆ ಅಂದಾಗ ನಾನು ಹೀಗೆ ಹೇಳ್ತೇನೆ, ಯಾರೆಲ್ಲ ಸೌಜನ್ಯಾಳನ್ನು ನಿಮ್ಮ ಮನೆ ಮಗಳು ಅಂತ ಭಾವಿಸಿದ್ದೀರೋ ನೀವು ಮೆಟ್ಟಲು ಹೊಡಿಬೇಕಾಗಿರೋದು ಮೊದಲು ಇಂಥ ಮುಟ್ಟಾಳ್ರಿಗೆ. ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಅಂದರೆ ಇಂಥ ಆಕೆಯ ಸಾವನ್ನು ದುರುಪಯೋಗ ಮಾಡಿಕೊಳ್ಳುವಂಥ ಇಂಥ ಮುಟ್ಟಾಳ್ರಿಂದ ಆ ಪ್ರಕರಣ ಮೊದಲು ದೂರ ಆಗಬೇಕು. ದಯವಿಟ್ಟು ರಾಜ್ಯದ ಜನ ಜಾಗೃತರಾಗಬೇಕು ಅಂತ ಕೇಳ್ಕೊಳ್ತೇನೆ. ನಾನು ಈಗ ಈ ಹೋರಾಟಗಾರರಿಗೆ ನಾನು ಕೇಳೋದು, ಎಲ್ಲರೂ ಕೇಳ್ರಪ್ಪ. ಈಗ ಸಾರ್, ಸಂತೋಷ್ ರಾವು ಆರೋಪ ಸಾಬೀತಾಗ್ಲಿಲ್ಲ, ಬಿಡುಗಡೆ ಆದ. ಗಿರೀಶ್ ಮಟ್ಟಣ್ಣನವರೇ, ನಿಮ್ಮ ಆರೋಪ ಯಾಕೆ ಸಾಬೀತಾಗ್ಲಿಲ್ಲ? ಯಾಕೆ ಸಾಕ್ಷ್ಯಾಧಾರಗಳ ಕೊರತೆ ಆಯ್ತು ಹೇಳಿ. ಈಗ ನಿಮ್ಮಂಗೆ ಅಲ್ವಾ ಸಂತೋಷ್ ರಾವ್ನು? ನಿಮ್ಮ ಆರೋಪ ಹೆಂಗೆ ಖುಲಾಸೆ ಆಯ್ತೋ ಹಂಗೆ ಅಲ್ವಾ ಸಂತೋಷ್ ರಾವ್ ಆರೋಪನೂ ಖುಲಾಸೆ ಆಗಿದ್ದು. ರಾಜ್ಯದಲ್ಲಿ, ರಾಷ್ಟ್ರ ಹೇಳೋಣ ಅನ್ಕೊಂಡೆ, ಬೇಡ, ರಾಜ್ಯದಲ್ಲಿ ಎಷ್ಟು ಅತ್ಯಾಚಾರ ಪ್ರಕರಣಗಳಾಗಿದ್ದಾವೆ, ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ, ಎಷ್ಟು ಪ್ರಕರಣಗಳು ಖುಲಾಸೆ ಆಗಿದ್ದಾವೆ. ಜೈಲಲ್ಲಿ ಶಿಕ್ಷೆ ಆಗಿರೋರೆಲ್ಲ ಆರೋಪಿಗಳಲ್ಲ, ಶಿಕ್ಷೆ ಆಗದೆ ಆಚೆಗೆ ಉಳ್ಕೊಂಡವರೆಲ್ಲ ನಿರಪರಾಧಿಗಳು ಅಲ್ಲ. ಇದು ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಲಿ. ಶಿಕ್ಷೆ ಅನುಭವಿಸ್ತಾ ಇರೋರೆಲ್ಲ ಆರೋಪಿಗಳಲ್ಲ, ಅಪರಾಧಿಗಳಲ್ಲ. ಹೊರಗಡೆ ಇರೋರೆಲ್ಲ ನಿರಪರಾಧಿಗಳು ಅಲ್ಲ. ಗಿರೀಶ್ ಮಟ್ಟಣ್ಣನಂತೆ ಸಾವಿರಾರು ಜನ ಇದ್ದಾರೆ. ತಾಕತ್ತಿದ್ರೆ ಈಗ ಗಿರೀಶ್ ಮಟ್ಟಣ್ಣನವ್ರು ಇದಕ್ಕೆ ಉತ್ತರ ಕೊಡ್ಲಿ. ತಾಕತ್ತಿದ್ರೆ ಉತ್ತರ ಕೊಡಿ ನೋಡೋಣ. ಅದೊಂದು ಪ್ರಕರಣ, ಇದೊಂದು ನ್ಯಾಯಾಲಯದಲ್ಲಿ ಈತ ಬಾಂಬ್ ಬಿಟ್ಟ ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆ ಆಗ್ಲಿಲ್ಲ. ಈತ ಇಲ್ಲಿ ಬಂದು ಹೇಳ್ತಾನು, ಇಲ್ಲಿ ಬಂದು ಮಾತಾಡ್ತಾನೆ. ಯಾವ ನೈತಿಕತೆ ಇದೆ ನಿನಗೆ ಮಾತಾಡೋದಕ್ಕೆ? ಸಂತೋಷ್ ರಾವ್ ನಿರಪರಾಧಿ ಅಂತ ಹೇಳಿ ನೀನ್ ಹೇಳ್ತೀಯಲ್ಲ, ಯಾವ ಆಧಾರದಲ್ಲಿ ಹೇಳ್ತೀಯ? ನಿನ್ನ ಪ್ರಕರಣದಲ್ಲಿ ನೀನ್ ನಿರಪರಾಧಿನಾ? ನೀನ್ ಬಾಂಬ್ ಬಿಟ್ಟಿಲ್ವಾ? ನೀನು ಹುಸಿ ಬಾಂಬ್ ಕರೆ ಕೊಡ್ಲಿಲ್ವಾ? ನೀನ್ ಫೋನ್ ಮಾಡ್ಲಿಲ್ವಾ ಬೂತಿಂದ, ವಿಧಾನಸೌಧದ ಪಕ್ಕದ ಬೂತಿಂದ? ನೀನೇ ಹೇಳಿದೀಯ ಒಂದು ಸಂದರ್ಶನದಲ್ಲಿ. ಈಗ ಹೇಳು, ನಿನ್ನ ಪ್ರಕರಣದಲ್ಲಿ ಏನಾಯ್ತೋ ಅದೇ ತಾನೇ ಸೌಜನ್ಯ ಪ್ರಕರಣದಲ್ಲೂ ಆಗಿರೋದು. ನ್ಯಾಯಾಲಯದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಆಗಿರ್ಬೋದು, ಜನತಾ ನ್ಯಾಯಾಲಯದಲ್ಲಿ ಯಾವತ್ತೂ ಸಾಕ್ಷ್ಯಾಧಾರಗಳ ಕೊರತೆ ಆಗೋದಿಲ್ಲ. ಭಗವಂತನ ನ್ಯಾಯಾಲಯದಲ್ಲಂತೂ ಶಿಕ್ಷೆ ಇದ್ದೇ ಇರುತ್ತೆ. ಕಾಯ್ತಾ ಇರಿ, ಅಣ್ಣಪ್ಪ ಶಿಕ್ಷೆಯನ್ನು ಕೊಟ್ಟೆ ಕೊಡ್ತಾನೆ. ಯಾರೆಲ್ಲ ಸೌಜನ್ಯಾಳ ಹೆಸರಲ್ಲಿ ನೀವು ನಿಮ್ಮ ಹೊಟ್ಟೆ ಹೊರೆಯೋದಕ್ಕೆ, ನಿಮ್ಮ ವೈಯಕ್ತಿಕ ದ್ವೇಷವನ್ನು ಈಡೇರಿಸ್ಕೊಳ್ಳೋದಕ್ಕೆ ದಿನಕ್ಕೊಂದು ಹೊಸ ಕತೆ ಕಟ್ತಾ ಇದ್ದೀರೋ, ಈಗ ಹೊಸ ಕತೆಗಳು ಬರಲಿ ಹೊಸ ಕತೆಗಳು. ನೀವೆಲ್ಲರೂ ಕೂಡ ಅದೇ ಧರ್ಮಸ್ಥಳದಲ್ಲಿ ಹುಚ್ಚರಂತೂ ಓಡಾಡೋ ದಿನಗಳು ದೂರ ಇಲ್ಲ. ಇದು ಅಣ್ಣಪ್ಪ ಸ್ವಾಮಿ ನಿಮಗೆ ಕೊಡುವಂಥ ಶಿಕ್ಷೆ. ಹುಚ್ಚರಂತೆ ಬೀದಿಯಲ್ಲಿ ಓಡಾಡ್ತೀರಾ, ನೆನಪಿಟ್ಕೊಳ್ಳಿ.